ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಇವತ್ತು ತುಂಬ ಎಕ್ಸೈಟ್ಮೆಂಟಲ್ಲಿ ವ್ಲಾಗ್ ಮಾಡಬೇಕಾಗತ್ತೆ, ಯಾಕಂದರೆ ಮತ್ತೆ ಥರ್ಡ್ ಡೇ ರೂಮಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಎಷ್ಟು ಬಿಯರ್ಡ್ ನಿಮಗೂ ಅನಿಸ್ಬೋದು ಅಲ್ವಾ, ಏನು ರೂಮಲ್ಲೇ ಇದ್ದಾನೆ ಅಂತ. ಮೇನ್ ರೀಸನ್ ಬಿಸಿಲು. ಆ ಬಿಸಿಲು ನನ್ನ ಬಿಡ್ತಾ ಇಲ್ಲ ಹೊರಗಡೆ ಹೋಗೋಕ್ಕೆ. ಒಳಗಡೆ ಬಂದ ತಕ್ಷಣ ಅನಿಸುತ್ತೆ ಇರೋ ಫ್ಯಾನಿಂದ ಹೆಂಗೆ ಹೊರಗಡೆ ಹೋಗಲಿ ಅಂದ್ರೆ ಅಂಥ ಬಿಸಿಲು ಬರುತ್ತೆ. ಆ ಬಿಸಿಲಿಗೆ ನೋಡಿ ಟ್ಯಾನಿಂಗ್ ಹೆಂಗಾಗಿದೆ ಅಂದರೆ ಇಲ್ಲಿ ಕಾಣಿಸ್ತೆ, ಫುಲ್ ಬ್ಯಾಕ್ ಆಗಿಬಿಟ್ಟಿದೆ, ಮುಗೀತು ಕತೆ. ಜಸ್ಟ್ ಬಿಸಿಲಷ್ಟೇ ನನ್ನ ಹೊರಗಡೆ ಹೋಗ್ದಂಗೆ ಮಾಡ್ತಾಯಿದೆ ಅಥವಾ ವ್ಲಾಗ್ ಮಾಡ್ದಂಗೆ ಮಾಡ್ತಾಯಿದೆ ಅಂತ ಅಂದ್ಕೊಂಡ್ರೆ ನಾಟ್ ಜಸ್ಟ್ ಬಿಸಿಲು ಜೊತೆ ಹೊರಗಡೆ ಹೋಗೋ ಮನಸ್ಸಾಗ್ತಾ ಇಲ್ಲ. ಹೊರಗಡೆ ಹೋಗದೆ ಇರೋದ್ರಿಂದ ನಾನೆಲ್ಲ ಯೂಸ್ ಅಂದರೆ ಹೋಗದೆ ಇದ್ದರೆ ನನಗೆ ಏನು ಯೂಸಸ್ ಇದೆ ಅಂದರೆ ಬಿಸಿಲಲ್ಲಿ ಟ್ಯಾನಿಂಗ್ ಆಗೋದು ಇಲ್ಲ, ಅದು ಬಿಟ್ಟರೆ ದುಡ್ಡು ಖರ್ಚಾಗಲ್ಲ. ಹೊರಗಡೆ ಹೋದರೆ ಏನಾದರೂ ತಿನ್ನಲೇಬೇಕು ಅನ್ಸುತ್ತೆ. ಸಮ್ಮರ್ ಟೈಮು ಸ್ಪೆಷಲಿ ಇವಾಗ ಬಿಸಿಲು ಹೋದಂಗೆ ಐಸ್ ಕ್ರೀಮು, ಜ್ಯೂಸು, ಫ್ರೂಟ್ಸು, ಇದು ಮೇಯ್ನು. ಇದಿಷ್ಟು ಬರೋದು, ಇದೆಲ್ಲ ತಿನ್ನಬೇಕು ಅನಿಸುತ್ತೆ. ಬಟ್ ನಾವು ಇವಾಗ ಹಿಂಗಿರೋದ್ರಿಂದ ಅಂದರೆ ರೂಮಲ್ಲಿರೋದ್ರಿಂದ ಅದೆಲ್ಲ ಬೇಡ ಅನಿಸ್ಬಿಡುತ್ತೆ. ಅಂದರೆ ಹೋಗಲ್ವಲ್ಲ ಹೊರಗಡೆ, ಯಾವಾಗ ಖರ್ಚಾಗಲ್ಲ. ನನಗೂ ಈ ಥರ ಒಂದು ದೊಡ್ಡ ಬಾಕ್ಸಲ್ಲಿ ಫುಲ್ ತಂದು ಒಬ್ಬನೇ ತಿನ್ನಬೇಕು ಅಂತ ಆಸೆ ಇದೆ. ಐಸ್ ಕ್ರೀಮ್ ಜಸ್ಟ್ ಲೈಕ್ ದಿಸ್. ನೋಡಿ, ಇದು ಲಾಸ್ಟ್ ಟೈಮು ಅಂದರೆ ನಮ್ಮ ಪಕ್ಕದ ರೂಮವ್ರು ತರಿಸಿದ್ರು. ಇದು ಕುಕೀಸ್ ಆ್ಯಂಡ್ ಕ್ರೀಮ್ ಪ್ರೀಮಿಯಮ್ ಐಸ್ ಕ್ರೀಮು. ಇದಕ್ಕೆ ಎಷ್ಟು ರೂಪಾಯಿ ಅಂತ ಇಲ್ಲಿ ಇವಾಗಲೇ ನೋಡಿ ಹೇಳ್ಬಿಡ್ತೀನಿ. ಅಯ್ಯೋ ಜಗ 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 ಅಂತ ನೋಡಿ ಹೇಳ್ಬೇಕು. ಒಂದು ಎಷ್ಟಿರುತ್ತೆ, ನಾವು ಸಮ್ಮರ್ ಟೈಮಲ್ಲಿ ಮನೇಲಿರೋದು ತಿಂತಾಯಿದ್ವಿ. ಅಂದರೆ ಅದು ಫ್ಯಾಮಿಲಿ ಪ್ಯಾಕ್ ತಂದು ಎಕ್ಸಾಕ್ಟ್ 3 ಪೀಸ್ ಮಾಡಿ ನಾವು 3 ತಿಂತಿದ್ವಿ. ನಾವು ಬ್ರದರ್ಸ್ ಅಷ್ಟೇ. ಇವಾಗ ಟೈಮ್ ಎಷ್ಟು ಅಂತಲೂ ಹೇಳ್ಬಿಡ್ತೀನಿ. ಎಷ್ಟಪ್ಪ ಟೈಮು? 4 ಗಂಟೆಗೆ 3 ನಿಮಿಷ ಇದೆ. ಹೆಂಗೆ ಗೊತ್ತಾ, ನಾನು ಬಂದಂಗೆ 1:30-2 ಗಂಟೆವರೆಗೆ ಏನಾದರೂ ಪರವಾಗಿಲ್ಲ. 2 ಗಂಟೆಯಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಷ್ಟರಲ್ಲಿ ಏನೋ ಒಂದು ಆಗಿಬಿಡುತ್ತೆ, ಮೈಂಡಿಂದ ಹೋಗ್ಬಿಡುತ್ತೆ ಎಲ್ಲ. ಅಂದರೆ ಮಾಡೋದು ಬೇಡ, ಇಲ್ಲ ಮಾಡಬೇಕು ಮಾಡಬೇಡ ಏನಂತೂ ಗೊತ್ತಾಗಲ್ಲ. ಸೊ ಫೈನಲಿ ಆಗಿ ಈ ವ್ಲಾಗ್ನ ಯಾರೆಲ್ಲ ನೋಡ್ಬೋದು ಅನ್ಕೊತೀನಿ, ಎಲ್ಲ ಯಾರೆಲ್ಲ ನೋಡ್ಬೋದು. ಸ್ವಲ್ಪ ಈ ಕಡೆ ಎಲ್ಲ ಬರ್ತಾಯಿದ್ದೀನಿ. ಫಸ್ಟ್ ಟೈಮ್ ಇಲ್ಲಿಗೆಲ್ಲ ಬಂದಿರೋದು ನನ್ನ ರೂಮಲ್ಲೇ. ನಿಮ್ಗೆ ನಿಜ ನಾನು ಇಲ್ಲಿ ಒಂದ್ಸಲ ತೋರಿಸ್ತೀನಿ ಪ್ರಾಪರಾಗಿ. ಇವಾಗ ನೋಡಿ, ಇದು ನಮ್ಮನಿರುವಂಥ ರೂಮ್. ಈ ರೂಮಲ್ಲಿ ಇಲ್ಲಿಂದ ಸ್ಟಾರ್ಟ್ ಆದರೆ ಈ ಡೋರಿಂದ ಸ್ಟಾರ್ಟ್ ಆದರೆ ಹಿಂಗೆ ಬಂದು ಹಿಂಗೆ ಹೋಗಿ ಫಸ್ಟು ನನ್ನ ಬೆಡ್ ಸಿಗತ್ತಾ. ಈ ಬೆಡ್ ನಂತರ ಈ ಕಡೆ ಹಿಂಗೆ ಬರ್ತೀರಾ. ಇಲ್ಲೆಲ್ಲೂ ಬಂದಿಲ್ಲ ನಾನು. ಮ್ಯಾಕ್ಸ್ ಅಂದರೆ ಇದೆ ಒಂದು ಇಲ್ಲಿವರೆಗೂ ಇಲ್ಲಿಗೂ ಬಂದಿಲ್ಲ. ನೀವು ಅಂದ್ಕೊಳ್ಳಿ, ಈ ರೂಮಲ್ಲೇ ನಾನು ಇಲ್ಲಿಂದ ಇಲ್ಲಿಗೆ ಬಂದಿಲ್ಲ ಅಂದರೆ ಈ ಬೆಡ್ಗೆಲ್ಲ ಬರಲೇ ಇಲ್ಲ ನಾನು. ಇಲ್ಲಿಗಂತೂ ಯೋಚನೆ ಇಲ್ಲ ಇಲ್ಲಿಗೆಲ್ಲ ಬಂದಿರೋದು. ಇಷ್ಟು ಎಂಡಿಂಗ್ಗೆ, ಈ ಎಂಡಿಂಗ್ ಅಂತೂ ನಾನು ಇವತ್ತೇ ಫಸ್ಟ್ ಬಂದಿರೋದು. ಏನು ಅಂದ್ಕೊಳ್ಳಿ, ಇಲ್ಲಿ ಸೇಫ್ ನೋಡಿ, ಸೇಫ್ ಬಾಟಲ್ ತೋರಿಸೋಣ. ಸೇಫು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡ್ತಾ ಇಲ್ಲ. ವ್ಲಾಗ್ ಅದು ನೋಡ್ತಿದ್ದೀಯಪ್ಪ, ಸೇಫ್ ಇದು ನೋಡ್ತಾ ಇದ್ರೆ ಕಮೆಂಟ್ ಮಾಡು. ಕಮೆಂಟ್ ಅಲ್ಲ, ಕಾಲ್ ಆದರೂ ಮಾಡು, ಇಲ್ಲ SMS ಆದರೂ ಮಾಡು. ನೋಡಿಲ್ಲಿ ನಿನ್ನ ಬಾಟಲ್ ಇಲ್ಲೇ ಬಿಟ್ಟೋಗಿದೆಯಲ್ಲ, ಅವ್ನು ಬಾಟ್ಲು ಚಪ್ಪಲು ಎಲ್ಲ ಇಲ್ಲೇ ಬಿಟ್ಟೋಗಿದ್ದಾನೆ. ಅವನು ಬ್ಯಾಂಗ್ಳೂರೇ ಬಿಟ್ಬಿಟ್ಟಿದ್ದಾನೆ ಅಂತ ಒಂದು ನ್ಯೂಸ್ ಕೇಳ್ತು. ಅದು ಗೊತ್ತಿಲ್ಲ ಕನ್ಫರ್ಮ್ ಇದೆಯಾ ಅಂತ. ಬ್ಯಾಂಗ್ಳೂರು ಬಿಟ್ಟು ಮನೆ ಹೋಗಿದ್ದಾನೆ ಅಂತ ಕೇಳ್ತು, ನ್ಯೂಸ್ ಬಂತಲ್ಲ. ಅಂದರೆ ಫ್ರೆಂಡ್ನ ಕೇಳಿದಾಗ ಹೇಳಿದ್ರು ಅಷ್ಟೇ. ಅಷ್ಟಕ್ಕೆ ಸುಸ್ತಾಯಿತು ಅಂತ ಅನ್ಕೋಬೇಡಿ, ಸ್ವಲ್ಪ ಸುಸ್ತಾಯಿತು. ಅಂದರೆ ಎಕ್ಸೈಟ್ಮೆಂಟಲ್ಲಿ ಮಾತಾಡಬೇಕಂದ್ರೆ ಏನು, ನಾನು ಎಕ್ಸೈಟ್ಮೆಂಟ್ ಜೋರಾಗಿ ಮಾತಾಡಿದೆನೋ, ಇದು ನೋಡು, ಇದು ನಾರ್ಮಲಾಗಿ ಮಾತಾಡೋದಿರೋದು. ಗೋಪುರದಲ್ಲಿ ಪ್ರಾಪರಾಗಿ ಎಲ್ಲ ಬರುತ್ತೆ, ಕ್ಲಾರಿಟಿ. ಅಲ್ಲಿ ನೋಡ್ತಾ ಇದ್ದೀರಿ ಈ ಸ್ಕ್ರೀನ್. ಅಂದರೆ ನನಗೆ ಇವಾಗ ನಿಮ್ಗೆ ಗೋಪುರ ಅಂದರೆ ಗೊತ್ತಿದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಾ, ಇಲ್ಲೊಂದು ಸ್ಕ್ರೀನ್ ಇದೆ. ಈ ಕಡೆ ನೋಡಿ, ಇಲ್ಲಿ ಅದನ್ನು ಕಾಣಲ್ಲ, ಬ್ಯಾಕ್ ಸೈಡ್ ಇದೊಂದು, ಈ ಕಡೆ ಒಂದು ಸ್ಕ್ರೀನ್ ಇರುತ್ತೆ. ಈ ಸ್ಕ್ರೀನಲ್ಲಿ ಪ್ರಾಪರಾಗಿ ಹೆಂಗೆ ಬರ್ತಾಯಿದೆ ಕಾಣುತ್ತೆ. ಇದು ಜಸ್ಟ್ ಒಂದು ಸ್ವಲ್ಪ ರೆಫರೆನ್ಸ್ ಏನಿದೆ ಹಂಗೆ ಇರುತ್ತೆ ಅಷ್ಟೇ, ಪ್ರಾಪರಾಗಿ ಕ್ಲೀನಾಗಿದ್ರಲ್ಲಿ ಕಾಣಲ್ಲ. ಇನ್ನು ಅಂಥ ಅಪ್ಡೇಟ್ಸ್ ನಿಮಗೆ ಅಪ್ಡೇಟ್ಸ್ ಕೊಡ್ತಾನೆ ಆಗ್ಬಿಟ್ಟು ವ್ಲಾಗ್ ಅಂದರೆ ಏನು ಹೇಳಿ. ಇನ್ನು ಇದ್ರೊಳಗಡೆ ನೋಡಿ ಹೊಸದು, ಇದೆಲ್ಲ ಹೊಸದು. ವಾ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ. ಎಕ್ಸೈಟ್ಮೆಂಟ್ ಬೇಕು. ವ್ಲಾಗ್ ನೋಡಿದ್ರೆ ಇವನ್ನೇನೋ ಮಾಡ್ತಾವನಿ ಒಬ್ಬನೇ. ಇದೊಂದು ದೊಡ್ಡ ಚಾಲೆಂಜ್ ಅಲ್ವಾ, ಒಬ್ಬನೇ ಎಲ್ಲರನ್ನ ಅಂದರೆ ಎಲ್ಲರೂ ಎಂಟರ್ಟೈನ್ ಮಾಡೋದು. ಒಂದು ವ್ಲಾಗ್ ಅಂದಾಗ ಇಲ್ಲಿ ಇನ್ನೊಂದ್ಸಲ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ. ಇವಾಗ ಒಂದು ವ್ಲಾಗ್ ಅಂತ ಬಂದಾಗ ಎಲ್ಲದೂ ವ್ಲಾಗ್ ನೋಡಿ ಯಾರದೆಲ್ಲ ಇವಾಗ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ಇವಾಗ ಒಂದು ಇಬ್ಬರೆಲ್ಲ ಸಾಕಾಗಲ್ಲ, 3-4-5 ಜನ ಇರೋಂಥದ್ದೇ ನಡೆಯೋದು. ಸೊ ಒಬ್ಬನೇ ಇದ್ಕೊಂಡು 8 ನಿಮಿಷ ಅಂದರೆ ಮಿನಿಮಮ್ ನಾನು ಹೇಳ್ತಾ ಇರೋದು 8 ನಿಮಿಷ ನಿಮ್ಮನ್ನ ಅಂದರೆ ಎಂಟರ್ಟೈನ್ ಮಾಡ್ತೀನಿ ಅಂದರೆ ಅವನ ಹತ್ರ ಏನೋ ಬೇರೆಯೇ ಟ್ಯಾಲೆಂಟ್ ಇದೆ ಅನ್ಕೋಬೇಕು. ಏನಂತೀರ ಅಲ್ವಾ? 8 ನಿಮಿಷ, ಅದು ಯೂಟ್ಯೂಬ್ ವೀಡಿಯೋ. 1 ನಿಮಿಷ ವೀಡಿಯೋ ಇನ್ಸ್ಟಾಗ್ರಾಮಲ್ಲೇ ಜನರು ನೋಡಲ್ಲ. ಅಂಥದ್ರಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ನೋಡಿಸ್ಬಿಟ್ರೆ ಅದೊಂದು ಸ್ವಲ್ಪ ದೊಡ್ಡ ವಿಷಯನೇ, ದೊಡ್ಡ ಕಡ್ದು ಗುಡ್ಡೆ ಹಾಕಿದ ಲೆಕ್ಕನೇ ತಾನೇ. ನಾನು ಮಾಡಿ ತೋರಿಸ್ಬೋದಾ ಅಂತ ಅದಕ್ಕೆ ಇಷ್ಟೆಲ್ಲ ಎಕ್ಸೈಟ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ.
ನಾವು ಒಬ್ಬನೇ ಇರೋದು, ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಹೋದ್ರೆ ಏನು ತೋರ್ಸೋಕ್ಕಿಲ್ಲ. ಹೊರಗಡೆ ಹೋಗ್ತೀನಿ, ಹೋದ್ರೆ ಏನು ತೋರಿಸ್ಬೋದು ಹೇಳಿ? ಜಸ್ಟು ಅದನ್ನು ನಾನು ಇಲ್ಲಿ ಬಂದೆ, ಊಟ ಮಾಡಿದೆ, ಅದು ನಡೆಯುತ್ತೆ. ಬಟ್ ಅಂತ ಹೇಳ್ತಾನೆ ಇರ್ತೀನಿ. ಈ ಸೌಂಡ್ ಕೇಳಿಸುತ್ತಾ ಜೋರಿಸಿ? ನಿಮಗೆ ಜಾಸ್ತಿ ಜೋರು ಕೇಳುತ್ತಂತ. ಮಾರ್ನಿಂಗ್ 6 o'clock ಅಂದರೆ 6 ಅಲ್ಲ ಬಿಡಿ, 7, 8, 9, 10, 11, 12, 13, 13 ಅಲ್ಲ, 1, 2, 3, 4, 5, 6, 7, 8, 9, 10 ಗಂಟೆ ಅಂತ ಇಟ್ಕೊಂಡ್ರು ಒಂದು 15 hours, 15 to 6, 15 hours ಅಂತ ಇಟ್ಕೊಳ್ಳೋಣ. 15-16 hours. 15-16 ಅವರ್ಸಲ್ಲಿ ಎಲ್ಲರೂ ವ್ಲಾಗ್ ಮಾಡ್ತಾರೆ. ಆ್ಯಕ್ಚುಲಿ ಅಷ್ಟು ಟೈಮ್ ತೊಗೊಂಡು ಅದರೊಳಗಡೆ ಎಲ್ಲ ಏನೆಲ್ಲ ನಡೆಯುತ್ತೆ ಅದನ್ನೆಲ್ಲ ಹಾಕ್ತಾರೆ. ಮತ್ತು ಕೆಲವರು ಕಾನ್ಸೆಪ್ಟ್ ಎಲ್ಲ ಯೋಚನೆ ಮಾಡಿ ಇವತ್ತು ಇದನ್ನು ಮಾಡಿದ್ರೆ ಈ ವ್ಲಾಗ್ ಮಾಡ್ಬೋದು. ಬ್ಲಾಗ್ ಅಂದರೆ ಇವಾಗ ಹಳೇ ಥರ ಏನು ಮಾಡ್ತಿದೆ ಅಂದರೆ ಡೈಲಿ ಇದ್ದಂಗೆ ಏನು ಮಾಡ್ತಿದ್ರು, ಊಟ ಮಾಡೋದು, ಅಲ್ಲಿ ಏನು ನಡೆಯುತ್ತೆ ಅದನ್ನು ತೋರಿಸಿದ್ರು. ಇವಾಗ ಸ್ವಲ್ಪ ಜಾಸ್ತಿ ಅಪ್ಡೇಟಾಗಿ ಏನು ಮಾಡ್ತವ್ರೆ ಅಂದರೆ ಬ್ಲಾಗಲ್ಲಿ ಏನೋ ಒಂದು ಎಕ್ಸ್ಟ್ರಾ. ಇವತ್ತು ಬ್ಲಾಗ್ ಅಂದರೆ ಇದನ್ನು ಮಾಡಲೇಬೇಕು, ಒಂದು ಗೇಮ್ ಆಡೋದು, ಎಲ್ಲ ಸೇರ್ಕೊಂಡು ಅಡುಗೆ ಮಾಡೋದು ಅಂತೆಲ್ಲ ಫಸ್ಟೇ ಪ್ರೀ ಪ್ಲ್ಯಾನ್ಡ್ ಆಗಿಬಿಟ್ಟಿದೆ ಬ್ಲಾಗ್ಸ್ ಅಂದರೆ. ಈ ಆಫ್ಟರ್ ಲಾಕ್ಡೌನ್ ಅಂದರೆ ಲಾಕ್ಡೌನ್ ಟೈಮಲ್ಲಿ ಜಾಸ್ತಿ ಬ್ಲಾಗು ಅದು ಗೊತ್ತು ನಿಮಗೆ. ಅವ್ರ ಹೆಸರು ಹೇಳಬೇಕು ನಿಮಗೆ ಗೊತ್ತಾನೆ, ಗೊತ್ತಿದ್ಮೇಲೆ ಇನ್ನೇನು. ನಾವಿಲ್ಲಿ ಸ್ವಲ್ಪ ಸಕ್ಸಸ್ ಆದರೆ ಸಾಕು, ಏನೋ ಒಂದು ಸ್ವಲ್ಪ ದುಡ್ಡು ಮಾಡೋಣ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಇವಾಗ ಆಲ್ರೆಡಿ ಇವಾಗ ಏನು ಹೇಳೋದು, ಸಬ್ಸ್ಕ್ರೈಬರ್ಸ್ ಇರೋವಂಥವ್ರು ಅವ್ರ ಥಿಂಕಿಂಗ್ ಇನ್ನೂ ಚೇಂಜ್ ಆಗಿಬಿಡ್ತು. ಅಂದರೆ ಅಲ್ಲಿವ್ರಿಗೆ ಹೋಗೋರ್ಗೆ ಏನು ಅನಿಸುತ್ತೆ ಅಂದರೆ ಏನೋ ಒಂದು ಸ್ವಲ್ಪ ಇದ್ದರೆ ಸಾಕು, ಒಂದು ಸ್ವಲ್ಪ ದುಡ್ಡು ಬಂದರೆ ಸಾಕು, ಎಲ್ಲರೂ ಹಂಗೆ ಅನ್ಕೋತಾರೆ ಅನ್ಕೋತೀನಿ. ಸೊ ಅಲ್ಲಿಗೂ ತಲುಪಿದ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಅದು ನನಗೂ ಆಗ್ಬೋದು, ನನಗೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ಜಾಸ್ತಿ ಏನು ಇಲ್ಲ ಅಂತ ಇವಾಗ ಹೇಳ್ತಿದ್ದೀನಿ. ಮುಂದೆ ಹೆಂಗಿರುತ್ತೆ ಅಂತ ಯಾರಿಗೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನನ್ನ ಬಗ್ಗೆ ನನಗೇ ಗೊತ್ತಿಲ್ಲ. ನಾನು ಹಂಗೆ ಇರ್ತೀನಿ ಅಂತ ಹೇಳೋಕ್ಕಾಗತ್ತಾ? ಇವಾಗ ನಂದೇ ಇವಾಗ 10 years ಬ್ಯಾಕ್ ಯೋಚನೆ ಮಾಡಿದ್ರೆ ಹೆಂಗಿದ್ದೆ. 10 years ಬ್ಯಾಕ್ ಅವಾಗ ನಾನು ಇವಾಗ 20 ಅಂದರೆ 12 ವಯಸ್ಸು. 12 ವಯಸ್ಸಿನಲ್ಲಿ ಯಾವ ಕ್ಲಾಸಲ್ಲಿ ಇದ್ದಿರ್ಬೋದು ನಾನು? 6ನೇ ಕ್ಲಾಸು. ಸೊ 6ನೇ ಕ್ಲಾಸಲ್ಲಿ ನನ್ನ ಥಿಂಕಿಂಗ್ ಏನಿತ್ತು, ಏನಿರಲಿಲ್ಲ, ಮಕ್ಕಳಾಟ ಇತ್ತು, ಆರಾಮಾಗಿ ಆ ಲೈಫು ಸಖತ್ತಾಗಿತ್ತು. ಇವಾಗ ಏನೋ ಒಂದು ಕಡ್ದು ಗುಡ್ಡೆ ಹಾಕ್ಲೇಬೇಕು, ನಾನು ಮಾಡಿಲ್ಲ ಅಂದರೆ ಏನೂ ಆಗಲ್ಲ, ಇದೆಲ್ಲ ತಲೆಗೆ ಬಂದುಬಿಟ್ಟಿದೆ. ಏನಲ್ಲ ಆವಾಗ ತಲೆಯಲ್ಲಿ ಏನಿರಲಿಲ್ಲ. ನೆಕ್ಸ್ಟು 7th, ನೆಕ್ಸ್ಟ್ 8th ಹಿಂಗೆ ಹೋಗ್ತಾ ಇರ್ತೀವಿ ಅಂತ ಅಷ್ಟೇ ಇತ್ತು ತಲೆಯಲ್ಲಿ. ಫೋನ್ ಬರುವಾಗ 70-80% ಚಾರ್ಜ್ ಇತ್ತು, ಇವಾಗ 5% ಚಾರ್ಜ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಈ ವ್ಲಾಗ್ನ ಇನ್ನೂ ಜಾಸ್ತಿ ನಾನು ಹಿಂಗೆ ಎಳೀತಾ ಹೋಗಲ್ಲ. ನನಗೆ ಗೊತ್ತಲ್ಲ, ನಿಮಗೂ ಗೊತ್ತಾಯ್ತಲ್ವಾ? ಎಸ್, ಅಷ್ಟೇ. ಸೆಕೆ ಜಾಸ್ತಿ ಇದೆ, ಹೊರಗಡೆ ಹೋಗಬೇಕು ಅಂತ ಅನಿಸ್ತಿದೆ. ನೋಡೋಣ, ಟೈಮ್ ಇದೆಯಾ? 4 ಅಯ್ಯೋ ಇನ್ನಾಗಲ್ಲ ಅಂತಲೂ ಅನಿಸ್ತಾ ಇದೆ, ಹೋಗ್ಬೇಕು ಅಂತಲೂ ಅನಿಸ್ತಾ ಇದೆ. ಹೋದ್ರೆ ಏನು ಮಾಡ್ತೀನಿ, ಏನೋ ತಿನ್ನೋದಕ್ಕಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಗೈಸ್. ನಾನು ಸ್ವಲ್ಪ ವಾಯ್ಸ್ ಹೊರಗಡೆ ಮಾತಾಡ್ತಾ ಇದ್ದೀನಿ. ಹೊರಗಡೆ ಬಂದರೆ ನೋಡಿ ಇಷ್ಟು ಜೋರಾಗಿ ಬರುತ್ತೆ ವಾಯ್ಸು. ಇನ್ನೂ ಜೋರು ಬೇಡ, ಎಕ್ಸೈಟ್ಮೆಂಟು ಕಮ್ಮಿ ಐತ ಅಂತ. ಗಾಳಿ ನೋಡಿ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಆಟಗಾರ್ತಿ. ಚೆನ್ನಾಗಿತ್ತಾ? ಅಷ್ಟೇ. ಈ ವ್ಲಾಗ್ ಎಲ್ಲಿಗೆ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.